ಬೆಂಗಳೂರಿನಲ್ಲಿ ನಮ್ದು ಸ್ವಂತ ಮನೆ ಇದೆ. ನಾವು ಸಿಟಿಯಲ್ಲಿ ಲೈಫ್ ಲೀಡ್ ಮಾಡ್ತಿದ್ದೀವಿ. ಅದು ಕೂಡ ನಮ್ಮ ಮನೆ ಪಕ್ಕದಲ್ಲೇ ಆಫೀಸ್ ಇದೆ ಅಂತ ಕಾಲರ್ ಎತ್ಕೊಂಡು ಓಡಾಡ್ತಿದ್ರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ನಿಮ್ಮನೆ ಪತ್ರ ಮತ್ತು ರೂಲ್ಸ್ ಫಾಲೋ ಮಾಡಿದ್ದೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೆಂಗಳೂರಿನ ಜನರಿಗೆ ಪಾಲಿಕೆ ಶಾಕ್ ಕೊಡೋಕೆ ಸಜ್ಜಾಗ್ತಿದೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್, 10 ಅಡಿ ಜಾಗದಲ್ಲೂ ಮನೆ. ನಿಜಕ್ಕೂ ಬೆಂಗಳೂರಲ್ಲಿ ಸ್ವಲ್ಪ ಖಾಲಿ ಜಾಗ ಇದ್ರೆ ಸಾಕು, ಜನ ಮನೆ ಕಟ್ಟಿ ಬಿಡ್ತಾರೆ. ಆದ್ರೆ ಹೇಗ್ ಬೇಕೋ ಹಾಗೆ ಮನೆ ಕಟ್ಕೊಂಡು ಬಿಂದಾಸ್ ಆಗಿ ಓಡಾಡ್ತಾ ಇದ್ದವರು ಈಗ ಅಲರ್ಟ್ ಆಗ್ಲೇಬೇಕು. ಇಲ್ವಾದಲ್ಲಿ ಪರದಾಡೋದು ಗ್ಯಾರಂಟಿ. ಅಕ್ರಮ ಕಟ್ಟಡಗಳ ಪತ್ತೆಗೆ ಬಿಬಿಎಂಪಿ ಮೆಗಾ ಪ್ಲಾನ್. ಕಟ್ಟಡ ಮಾಲೀಕರಿಗೆ ನೋಟಿಸ್ ನೀಡಲು ಪಾಲಿಕೆ ಸಜ್ಜು. ಬೆಂಗಳೂರಲ್ಲಿ ಅಕ್ರಮ ಕಟ್ಟಡಗಳಿಗೇನು ಕಡಿಮೆ ಇಲ್ಲ. ರೂಲ್ಸ್ ಬ್ರೇಕ್ ಮಾಡಿ ಕಟ್ಟಡ ಕಟ್ಟಿರೋ ಕಾರಣದಿಂದ ಈಗ ಸಿಲಿಕಾನ್ ಸಿಟಿಯಲ್ಲಿ ಬಿಲ್ಡಿಂಗ್ಗಳು ಧರೆಗೆ ಉರುಳುತ್ತಿವೆ. ಈ ನಡುವೆ ಹೈಕೋರ್ಟ್ ಬೆಂಗಳೂರಲ್ಲಿ ಇರುವ ಅಕ್ರಮ ಕಟ್ಟಡಗಳು ಎಷ್ಟು, ಯಾವ ಮಾಲೀಕರು ನಿಯಮ ಉಲ್ಲಂಘಿಸಿದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡಿ ಅಂತ ಬಿಬಿಎಂಪಿಗೆ ಸೂಚಿಸಿತ್ತು. ಇದಕ್ಕೆ ಉತ್ತರ ನೀಡಲು ಪಾಲಿಕೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಬೆಂಗಳೂರಲ್ಲಿ 18 ಲಕ್ಷ ಕಟ್ಟಡ ಮಾಲೀಕರು ಬಿಬಿಎಂಪಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದು, ಒಟ್ಟು 23 ಲಕ್ಷ ಕಟ್ಟಡಗಳು ಇರುವ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಈ 23 ಲಕ್ಷ ಕಟ್ಟಡಗಳಿಗೆ ನೋಟಿಸ್ ಕೊಟ್ಟು ಮಾಹಿತಿ ಪಡೆಯೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಅದು ಚಿಕ್ಕ ಮನೆ ಆದ್ರೂ ಸರಿ, ಅಪಾರ್ಟ್ಮೆಂಟ್ ಆದ್ರೂ ಸರಿ, ಎಲ್ಲರ ಮನೆ ಬಾಗಿಲಿಗೆ ನೋಟಿಸ್ ಕಳಿಸೋದಕ್ಕೆ ಪಾಲಿಕೆ ಸಜ್ಜಾಗ್ತಾ ಇದೆ. ಅಷ್ಟಕ್ಕೂ ಏನಿದು ಬಿಬಿಎಂಪಿಯ ನೋಟಿಸ್ ಪ್ಲಾನ್ ಅಂತ ನೋಡೋದಾದ್ರೆ, ಕಟ್ಟಡ ಮಾಲೀಕರು ಪಾಲಿಕೆಯ ನೋಟಿಸ್ ಪಡೆದ 7 ದಿನ ಅಥವಾ 14 ದಿನದಲ್ಲಿ ಉತ್ತರ ನೀಡಬೇಕು. ಬಿಬಿಎಂಪಿಗೆ ಉತ್ತರ ನೀಡುವಾಗ ಕಟ್ಟಡ ಮಾಲೀಕರು ಕಟ್ಟಡ ನಿರ್ಮಾಣದ ವೇಳೆ ಬಿಬಿಎಂಪಿಯಿಂದ ಪಡೆದ ಅನುಮತಿ ಪತ್ರ, ಖಾತಾ, ಟ್ಯಾಕ್ಸ್ ಪಾವತಿ ಮಾಡಿದ ರಶೀದಿ ಹಾಗೂ ಕಟ್ಟಡದ ಫೋಟೋ ನೀಡಬೇಕು. ಅದು ಕೂಡ ಸ್ಥಳೀಯ ಬಿಬಿಎಂಪಿ ಇಂಜಿನಿಯರ್ ಕಚೇರಿಗೆ ಹೋಗಿ ದಾಖಲೆಗಳನ್ನ ಸಲ್ಲಿಸಬೇಕು. ದಾಖಲೆಗಳೊಂದಿಗೆ ಬಿಬಿಎಂಪಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡ್ತಾರೆ. ಈ ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಟ್ಟಡದ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತಾರೆ. ಒಂದು ವೇಳೆ ನೋಟಿಸ್ಗೆ ಉತ್ತರ ನೀಡದೆ ಹೋದ್ರೆ ಕಟ್ಟಡದ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಯಾವುದೇ ಒಂದು ಅನಧಿಕೃತ ಕಟ್ಟಡಗಳಿದ್ದಾವೆ, ಅನಧಿಕೃತ ಕಟ್ಟಡಗಳನ್ನು ಒಂದು ಸರ್ವೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಉದ್ದೇಶ ಏನಿದೆ ಅಂದರೆ, ಒಂದು ಯಾರು ಬಿಲ್ಡಿಂಗ್ ಪ್ಲಾನನ್ನು ತೆಗೆದುಕೊಂಡು ತದನಂತರ ಅದಕ್ಕೆ ವೈಲೇಷನ್ ಮಾಡಿದ್ದಾರೆ ಅಥವಾ ಕೆಲವರು ಬಿಲ್ಡಿಂಗ್ ಪ್ಲಾನ್ ಪಡೆಯದೇ ಮಾಡ್ತಾ ಇದ್ದಾರೆ ಅಂಥದ್ದನ್ನು ಗುರುತುಪಡಿಸಿ ಅದಕ್ಕೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವಂಥದ್ದನ್ನು ನಾವು ಅದನ್ನು ಗಮನಿಸಿ ಕ್ರಮವನ್ನು ಕೈಗೊಳ್ತೇವೆ. ಸದ್ಯ ಅಕ್ರಮ ಕಟ್ಟಡಗಳ ಪತ್ತೆಗೆ ಕೊನೆಗೂ ಬಿಬಿಎಂಪಿ ಪ್ಲಾನ್ ಮಾಡಿದೆ. ಈ ಐಡಿಯಾ ಸಕ್ಸಸ್ ಆದ್ರೆ ಬೆಂಗಳೂರಲ್ಲಿ ಅಕ್ರಮ ಕಟ್ಟಡಗಳ ಬಗ್ಗೆ ಪಕ್ಕಾ ಮಾಹಿತಿ ಸಿಗಲಿದೆ. ಇಷ್ಟೇ ಅಲ್ಲ, ನಿಯಮ ಉಲ್ಲಂಘಿಸಿರುವ ಕಟ್ಟಡ ಮಾಲೀಕರಿಗೆ ದಂಡ ಹಾಕಿ ಸಾವಿರಾರು ಕೋಟಿ ಆದಾಯ ಗಳಿಸುವುದಕ್ಕೆ ಪಾಲಿಕೆ ಮುಂದಾಗಿದೆ ಎನ್ನಲಾಗ್ತಿದೆ. ಮುತ್ತಪ್ಪ ಲಮಾಣಿ, ಟಿವಿ9 ಬೆಂಗಳೂರು.